ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೆಲ್ಲ ಅವಳ ಎಕ್ಸ್ ಲವರೇ ಮಾಡ್ತಿದ್ದಾನೆ ಅಂತಿದ್ಯಾ? ಮಾಡಿಸ್ತಿದ್ದಾನ ಅಂತ ನಂಗಂತೂ ಗೊತ್ತಿಲ್ಲ. ಆದ್ರೆ ನಿನಗಿಂತ ಅವನು ರಾಧಿಕಾಗೆ ಜಾಸ್ತಿ ಕಾಟ ಕೊಡ್ತಾ ಇದ್ದಾನೆ ಅಂತ ನನಗೆ ಡೌಟ್. ಬೇಕಾದ್ರೆ ನೀನು ರಾಧಿಕಾನ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡು, ನಿಂಗೆ ಯಾವ್ದಾದ್ರೂ ಕ್ಲೂ ಸಿಗ್ಬಹುದು. ಅದೇ ಆಗಿದ್ರೆ ಅವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ. ಒಟ್ನಲ್ಲಿ ಕೈಲಾಶ್ ನಿನ್ ದಾರಿಗೆ ಬಂದ ಅಂತ ಹೇಳು. ತರಿಸಿದೀನಿ. ಅಬ್ಬಾ, ಗುಡ್ ಜಾಬ್. ಥ್ಯಾಂಕ್ ಯು. ಸರಿ, ಮುಂದೇನು? ಇನ್ನೇನು, ನಾವ್ ಹೇಳಿದ್ದೆಲ್ಲ ನಿಜ ಅಂತ ಪ್ರೂವ್ ಮಾಡೋದೆ. ತಡ ಯಾಕೆ, ಮಾಡ್ಬಿಡು. ಪಾಪ ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ ಬಿಡು. ಈಗ ರಾಧಿಕಾ ಈ ಸಮಸ್ಯೆನ ಯಾರಿಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ದೆ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಗಂಡನ ಹತ್ರ ಹೇಳಕ್ಕಾಗಲ್ಲ, ಅಮರ್ಗೂ ಹೇಳಕ್ಕಾಗಲ್ಲ. ಎಲ್ಲ ಗೊತ್ತಿರು ನೀನು ಮೌನವಾಗಿ ಕೂತು ತಮಾಷೆ ನೋಡ್ತಿದ್ಯಾ. ನಾನೇನ್ ಮಾಡ್ಬೇಕಮ್ಮ? ಅಲ್ಲ,
ಯಾರಮ್ಮ? ಹಿಂದೆ ನಡ್ತಿರೋದೆಲ್ಲ ನನಗ್ ಶಾಪ ಹಾಕ್ಸೋದಕ್ ನೋಡ್ತಿರೋದು. ನಾನು ಅಳೋದನ್ನ ನೋಡಿ ಅವರು ನಗ್ತಾ ಇರ್ಬೋದು. ಆದ್ರೆ ನೀನು ನನ್ನ ಈ ತರ ಹೇಗ್ ನೋಡ್ಕೊಂಡಿದ್ಯಾ? ಸದಾ ನಿನ್ನ ಪೂಜಿಸ್ತಾ ನನ್ ಸಂಸಾರ 100 ಕಾಲ ಸಂತೋಷವಾಗಿರ್ಬೇಕು ಅಂತ ಕೇಳ್ಕೋತಾನೆ ಇದ್ದೀನಲ್ಲಮ್ಮ. ಇದೇನಾ ಅದ್ರ ಪ್ರತಿಫಲ? ನನಗೂ ನನ್ ಗಂಡಂಗೂ ಹೀಗೆ ನೋವು ಕೊಡೋದೇನ ನನ್ ಭಕ್ತಿಗೆ ಸಿಕ್ಕೋ ಪ್ರತಿಫಲ? ಮೊನ್ನೆವರೆಗೂ ನನ್ನ ಗಂಡನ್ನ ಸಂಸಾರ ಜೀವನದಿಂದ ದೂರ ಇರಿಸಿ ನಂಗೆ ನರಕ ಯಾತನೆ ತೋರಿಸ್ದೆ. ಇವತ್ತು ಆ ಸಮಸ್ಯೆ ತೀರೋಯ್ತು ಅಂತ ಸಂತೋಷ ಪಡುವಾಗ ಮತ್ತೆ ಹೊಸ ಸಮಸ್ಯೆ ಸೃಷ್ಟಿಸ್ತಾ ಇದೆಯಾ? ಯಾಕಮ್ಮ ನನ್ನ ಈ ರೀತಿ ಪರೀಕ್ಷಿಸ್ತಾ ಇದೆಯಾ? ಸಂತೋಷ ಕೊಡು ಅಂತ ಕೈ ಒಡ್ಡಿ ಬೇಡ್ಕೊಂಡಾಗೆಲ್ಲ ಸಮಸ್ಯೆನೇ ಕೊಡ್ತಾ ಬಂದಿದ್ಯಾ? ಎಷ್ಟು ದಿನ ಅಂತ ನನ್ನ ಜೊತೆ ಹೀಗೆ ಆಟ ಆಡ್ತೀಯಾ? ನಿನಗಿದು ತಮಾಷೆ ಆಗಿರ್ಬಹುದು, ಆದ್ರೆ ನನಗೆ ಇದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲಮ್ಮ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸು. ಮನಸ್ಸು ಕರಗಿಲ್ಲ ಅಲ್ವಾ? ಸರಿ, ನಾನೇ ನನ್ನ ಸಮಸ್ಯೆನ ಬಗೆಹರಿಸ್ಕೋತೀನಿ. ಯಾರೋ ನೀನು? ಯಾಕೆ ನನ್ನ ಜೀವನದಲ್ಲಿ ಆಟ ಆಡ್ತಿದ್ಯಾ? ಯಾಕೆ ನನಗೆ ನನ್ನ ಗಂಡಂಗೆ ತೊಂದರೆ ಕೊಡ್ತಿದ್ಯಾ? ಏನು ನಿನ್ ಗಂಡ ನಿನ್ ಹತ್ರ ಎಲ್ಲ ಹೇಳ್ಬಿಟ್ನಾ? ನಾನ್ ಯಾರು ಅಂತ ನಿನ್ನ ಒತ್ತಿ ಕೇಳಿರ್ಬೇಕಲ್ವಾ? ಹೇಳ್ಬಿಟ್ಯಾ ಮತ್ತೆ? ಹೋಗ್ಲಿ, ಅಮರ್ ಹೆಸರಾದ್ರೂ ಹೇಳ್ದ್ಯಾ ಇಲ್ವಾ? ನೀನ್ ಏನೇ ಆಟ ಆಡಿದ್ರು ನಾನು ಆ ಹೆಸರು ಹೇಳಲ್ಲ. ಯಾಕಂದ್ರೆ ನನ್ನ ಗಂಡನ್ಗೆ ಆ ವಿಷಯ ಯಾವತ್ತಿಗೂ ಗೊತ್ತಾಗಬಾರ್ದು. ಇನ್ನೊಂದು ವಿಷಯ ನೆನ್ಪಿಟ್ಕೋ, ಇವತ್ತು ಸಹ ನನ್ನ ಗಂಡ ನನ್ನ ಪ್ರಶ್ನೆ ಮಾಡಿದ್ರೆ ವಿನಃ ಅನುಮಾನ ಪಡಲಿಲ್ಲ. ಅದು ಅವ್ರ ದೊಡ್ಡ ಗುಣ. ಇವಾಗ ನೀನೆಷ್ಟು ಕಾಲ್ ಮಾಡಿ ಭಯ ಪಡಿಸಿದ್ರು ನಾನು ಭಯ ಪಡೋದಿಲ್ಲ. ಯಾಕಂದ್ರೆ ನೀನ್ ಯಾರೇ ಆಗಿದ್ರು ಸರಿ, ನನ್ನ ಲೈಫ್ ಮೇಲೆ ನಿನ್ ಕುತಂತ್ರ ಎಲ್ಲ ನಡೆಯೋದಿಲ್ಲ. ನಿನ್ ಲವರ್ ಯಾರು ಅಂತ ನಿನ್ ಗಂಡಂಗೆ ತಿಳಿಸೋವರೆಗೂ
ನಿನ್ ಲೈಫು ನನ್ನ ಕೈಯಲ್ಲಿರುತ್ತೆ ರಾಧಿಕಾ. ಹೌದು, ನಾನು ನಿಂಗೆ ಕಾಲ್ ಮಾಡ್ತಿರೋ ವಿಷಯ ನಿನ್ ಗಂಡಂಗೆ ಹೇಳಿದ್ಯಾ? ನಾನ್ ಹೇಳಲ್ಲ. ಹಾ, ಮತ್ತೆ ಅವನಿಂಗ್ ಹೇಳಿದಾನಲ್ಲ. ಅವರು ನೀನ್ ಯಾರು ಅಂತ ಕಂಡು ಹಿಡ್ದು ನನ್ನಿಂದ ಚಪ್ಲಿಲ್ ಹೊಡ್ಸೋದಕ್ಕೆ ಕಾಯ್ತಿದ್ದಾರೆ. ಹ, ಅಲ್ಲಿವರೆಗೂ ತಂದ್ಕೋಬೇಡ. ಹಾಗೆ ನಾನು ನನ್ನ ಗಂಡಂಗೆ ಸಂತೋಷ ಮಾತ್ರ ಕೊಡ್ಬೇಕು ಅನ್ಕೊಂಡಿದ್ದೀನಿ. ನೋವು ಎಷ್ಟಿದ್ರೂ ಸರಿ, ನಾನೇ ಸಹಿಸ್ಕೋತೀನಿ. ಅದಕ್ಕೆ ನೀನ್ ನಂಗೆ ನೋವು ಕೊಡೋದ್ ಬಿಟ್ರೆ ನನ್ನ ನೋವನ್ನ ಆಚೆ ತರ್ಸಕ್ಕಾಗಲ್ಲ. ಇದನ್ನ ನೆನ್ಪಿಟ್ಕೋ. ಇದೆಲ್ಲ ಕೈಲಾಶ್ ಕೇಳಿಸ್ಕೊಂಡಿರ್ತಾನ? ಕೇಳಿಸ್ಕೊಂಡಿರ್ತಾನೆ. ಕೇಳದೆ ಹೇಗಿರ್ತಾನೆ? ಏನಾಯ್ತು ಬ್ರೋ? ಬ್ರೋ, ನಿನ್ ಗೆಸ್ 100% ಕರೆಕ್ಟ್ ಆಗಿದೆ ಬ್ರೋ. ನನಗೆ ಕಾಲ್ ಮಾಡ್ತಿರೋನೆ ರಾಧಿಕಾಗೂ ಕಾಲ್ ಮಾಡ್ತಿದ್ದಾನೆ. ಇವಾಗ ಏನ್ ಮಾಡ್ತೀಯ ಬ್ರೋ? ರಾಧಿಕಾ ಲವರ್ ಯಾರು ಅಂತ ಗೊತ್ತಾದ್ರೇನೆ ಏನಾದ್ರೂ ಒಂದು ಕ್ಲೂ ಸಿಗುತ್ತೆ. ಅದನ್ನ ಹೇಗ್ ತಿಳ್ಕೊಳ್ಳೋದು ಕೈಲಾಶ್? ರಾಧಿಕಾ ಅವನ ಬಗ್ಗೆ ಹೇಳಕ್ಕೆ ಒಪ್ತಾನೆ ಇಲ್ವಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ ಬ್ರೋ. ಅದು ಅದು ರಾಧಿಕಾ ಅವಳಿಗೆ ಲವರ್ ಇದ್ದಾನೆ ಅನ್ನೋ ವಿಷಯ ನಿಂಗೆ ಯಾವಾಗ ಹೇಳಿದ್ಲು? ಅಂದ್ರೆ ಯಾರಾದ್ರೂ ಫ್ರೆಂಡ್ಸೋ, ಮ್ಯೂಚುವಲ್ ಫ್ರೆಂಡ್ಸೋ, ಅಂದ್ರೆ ಅವ್ರ ಬಗ್ಗೆ ಯಾರಾದ್ರೂ ಮಾತಾಡಿರೋದು ಕೇಳಿದ್ಯಾ ಬ್ರೋ? ಒಂದು ಸಲ ನೆನಪು ಮಾಡ್ಕೋ. ಹಾ, ಒಬ್ಬ ಫೋಟೋಗ್ರಾಫರ್ ಇದ್ದಾನೆ ಬ್ರೋ. ಮತ್ತಿನ್ನೇನ್ ಬೇಕು? ಅವನ್ನ ಹಿಡ್ಕೊಂಡ್ರೆ ಏನಾದ್ರೂ ಕ್ಲೂ ಸಿಗತ್ತಲ್ವಾ? ಆದ್ರೆ ಅವನು ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ. ಮೈ ಗಾಡ್, ಅವನ ಹೆಸರು ಗೊತ್ತಾದ್ರೆ ತಿಳ್ಕೊಬೋದಲ್ಲ. ಹೆಸರು ಹೋಗ್ಲಿ, ಅವನ ಹೆಸರೇನಾದ್ರೂ ಗೊತ್ತಾ? ಅವನ ಹೆಸರು ಹಾ, ವಿರಾಟ್. ಗುಡ್. ಅವನು ಪ್ರೊಫೆಷನಲ್ ಫೋಟೋಗ್ರಾಫರ್ ಅಂತ ಹೇಳಿದೆ ಅಲ್ವಾ? ಹೌದು. ಎಲ್ಲ ಸೋಷಿಯಲ್ ನೆಟ್ವರ್ಕ್ಸ್ ಅಲ್ಲಿ ಅವನ ಹೆಸರು ಸರ್ಚ್ ಮಾಡಿ ಫೋಟೋಗ್ರಫಿ ಕ್ಯಾಟಗರಿಯಲ್ಲಿ ಫಿಲ್ಟರ್ ಮಾಡಿ ನೋಡಿದ್ರೆ ಅವನ ಡೀಟೇಲ್ಸ್ ಸಿಗೋ ಚಾನ್ಸ್ ಇದೆ ಬ್ರೋ. ಯಾ ನೈಸ್ ಐಡಿಯಾ ಬ್ರೋ. ಸರ್ಚ್ ಮಾಡೋಣ. ಇವನೇ ಬ್ರೋ. ಆರ್ ಯು ಶ್ಯೂರ್? 100% ಇವನೇ. ಅವ್ನ ನಂಬರ್ ಇದೆಯಾ ಅಂತ ನೋಡು. ಹಾ, ಬಿಸ್ನೆಸ್ ಅಲ್ವಾ, ನೋಡು ಒಂದ್ಸಲ. ಇದ್ರೂ ಇರತ್ತೆ, ನೋಡು. ಸಿಕ್ತು ಬ್ರೋ. ಹಾ, ಕಾಲ್ ಮಾಡು. ವೇಟ್ 1 ಸೆಕೆಂಡ್ ಬ್ರೋ. ಹಲೋ.
ಥ್ಯಾಂಕ್ ಯು ಬ್ರೋ. ಏನಾಯ್ತು? ಬರ್ತಿದ್ದಾನೆ. ಸೂಪರ್, ನಡಿ ಹೋಗೋಣ. ಯಾ. ಇವತ್ತು ರಾಧಿಕಾ ಕೈಲಾಶ್ ಸಂಬಂಧಕ್ಕೆ ದಿ ಎಂಡ್. ಹಾಯ್ ಸರ್. ಸಾರಿ, ನಾನೊಂದು ಶೂಟ್ ಕಡೆ ಹೋಗ್ತಿದ್ದೀನಿ, ಅದಕ್ಕೆ ಈಗ ದಾರಿಯಲ್ಲಿ ಸಿಗಬೇಕಾಯ್ತು. ಇಟ್ಸ್ ಓಕೆ. ಮತ್ತಿನ್ನೇನು ಸರ್ ವಿಶೇಷ? ರಾಧಿಕಾ ಅವ್ರು ಹೇಗಿದ್ದಾರೆ? ಶೀ ಈಸ್ ಗುಡ್. ಹೇಳಿ ಸರ್, ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ಏನಿಲ್ಲ, ಆವತ್ತು ದೇವಸ್ಥಾನದಲ್ಲಿ ರಾಧಿಕಾ ಜೊತೆ ಯಾರೋ ಇದ್ರು ಅಂತ ಹೇಳಿದ್ದೆ ಅಲ್ವಾ? ಅವನು ಯಾರು ಅಂತ ನೆನಪಿದ್ಯಾ? ಸಾರಿ ಸರ್, ಆ ಫೋಟೋಸ್ ನನ್ನ ಹತ್ರ ಇಲ್ಲ, ಅವತ್ತೇ ಬಿಸಾಕ್ಬಿಟ್ಟೆ. ಬಿಸಾಕ್ಬಿಟ್ಯಾ? ಯಾಕೆ? ಸಾರಿ ಸರ್, ಕಾರಣ ಹೇಳಕ್ಕಾಗಲ್ಲ. ಆ ಕಾರಣ ನನಗೆ ಗೊತ್ತು. ಅವನು ರಾಧಿಕಾ ಲವರ್ ಅಷ್ಟೇ ತಾನೆ? ನಿಮಗೆ ಈ ವಿಷಯದ ಬಗ್ಗೆ? ರಾಧಿಕಾ ನನ್ನ ಹತ್ರ ಎಲ್ಲ ವಿಷಯನೂ ಹೇಳಿದಾಳೆ. ನಾನು ಅವಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನಮ್ಮ ಮಧ್ಯೆ ಆ ವಿಷಯದ ಬಗ್ಗೆ ಯಾವ ಪ್ರಾಬ್ಲಮೂ ಇಲ್ಲ. ಮತ್ತೆ ಇವಾಗ ಯಾಕೆ ಅವನ ಬಗ್ಗೆ ಕೇಳ್ತಿದ್ದೀರಾ? ನನಗೆ ಒಂದು ಪ್ರಾಬ್ಲಮ್ ಆಗಿದೆ. ಹೌದಾ? ಇವಾಗ ಏನು ಮಾಡೋದು ಸರ್? ಆ ಫೋಟೋಸ್ ನನ್ನ ಹತ್ರನೂ ಇಲ್ವಲ್ಲ. ನೀನು ಲೈಬ್ರರಿ ಅಥವಾ ಲ್ಯಾಪ್ಟಾಪಲ್ಲೆಲ್ಲೋ ಒಂದು ಕಡೆ ಕಾಪಿ ಮಾಡಿರ್ಬೇಕಲ್ವಾ? ಸರ್, ಜಾಸ್ತಿ ದಿನ ಇಟ್ಕೊಳ್ಳಲ್ಲ ಸರ್, ಪ್ರತಿ ತಿಂಗಳು ಕಾಪಿ ಮಾಡ್ತಾನೆ ಇರ್ತೀವಿ. ಮೆಮೊರಿ ಫುಲ್ ಆದರೆ ಡಿಲೀಟ್ ಮಾಡಿಬಿಡ್ತೀವಿ. ಪ್ಲೀಸ್ ಪ್ಲೀಸ್ ಹಾಗೆ ಹೇಳ್ಬೇಡ, ಹೇಗಾದರೂ ಹೆಲ್ಪ್ ಮಾಡು. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ತೆಗೆದಿರೋ ಫೋಟೋಸ್ ಅಂತ ಲ್ಯಾಪ್ಟಾಪಲ್ಲಿ ಸೇವ್ ಮಾಡಿರೋ ನೆನಪಿದೆ. ನಾನೊಂದ್ಸಲ ಚೆಕ್ ಮಾಡಿ ನಿಮಗೆ ಕನ್ಫರ್ಮ್ ಮಾಡ್ತೀನಿ. ಒಂದು ಕೆಲಸ ಮಾಡ್ತೀನಿ ಸರ್, ಸಂಜೆ ಮನೆಗೆ ಹೋಗಿದ ತಕ್ಷಣ ನಾನು ಚೆಕ್ ಮಾಡ್ತೀನಿ. ಪರವಾಗಿಲ್ಲ ತಾನೆ? ಇಟ್ಸ್ ಓಕೆ, ಟೇಕ್ ಯುವರ್ ಓನ್ ಟೈಮ್. ಸರಿ ಸರ್, ಬರ್ತೀನಿ. ಥ್ಯಾಂಕ್ ಯು. ಕೂಲ್ ಬ್ರೋ, ಸಂಜೆ ಹೇಳ್ತೀನಿ ಎಂದಿದ್ದಾನಲ್ಲ, ನಡಿ ಹೋಗೋಣ. ಕೈಲಾಶ್ ಅವರೇ, ಊಟ ರೆಡಿ, ಬೇಗ ಬನ್ನಿ. ದರ್ಶಿನಿ, ಶ್ರೀನಾಥ್ ಅವರೇ, ನೀವು ಬನ್ನಿ. ಹಾ, ಬರ್ತಾ ಇದ್ದೀವಿ. ಯಾ ಅದೆಲ್ಲ ನೀನು ಹೇಳಿದಾಗೆ ಆಗ್ಲಿ. ನಿನ್ನ ಪ್ಲಾನ್ ತುಂಬಾ ಚೆನ್ನಾಗಿದೆ. ನ್ಯೂಸ್, ಫೋಟೋಗ್ರಾಫರ್ ಕಾಲ್ ಮಾಡಿದ್ದ, ಕೊರಿಯರ್ ಮಾಡ್ತಿದ್ದಾನಂತೆ. ನಮ್ಮ ಕೈಗೆ ಫೋಟೋಸ್ ಬರುತ್ತೆ. ಯಾವ ಫೋಟೋಸ್? ಅಂದ್ರೆ ಏನಿಲ್ಲ ಬಿಡೆ,
ನಾವೊಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟಿರೋ ಲ್ಯಾಂಡ್ ಒಂದು ನೋಡಿದೀವಿ. ಅದ್ರ ಫೋಟೋಸ್ ತೆಗೆದು ಕಳಿಸು ಅಂತ ಒಬ್ಬ ಫೋಟೋಗ್ರಾಫರ್ನ ಕಳ್ಸಿದ್ದೆ. ಅವನ ಫೋಟೋಸ್ನ ಕೊರಿಯರ್ ಮಾಡಿದಾನಂತೆ. ಅಷ್ಟೇ ಕಣೆ. ಓಹೋ, ಯಾವ ಬಿಸ್ನೆಸ್? ಅದು ಶ್ರೀನಾಥ್ಗೆ ವೃದ್ಧಾಶ್ರಮ ಕಟ್ಟಬೇಕು ಅಂತ ಆಸೆ. ಅದಕ್ಕೆ ಲ್ಯಾಂಡ್ ನೋಡಿದೀವಿ. ಅದು ಚಾರಿಟಿ ತಾನೇ ಆಗೋದು, ಬಿಸ್ನೆಸ್ ಹೇಗಾಗತ್ತೆ? ಅಂದ್ರೆ ಊರಲ್ಲಿರೋ ಜಮೀನಲ್ವಾ, ವೃದ್ಧಾಶ್ರಮ ಜೊತೆಗೆ ಆರ್ಗ್ಯಾನಿಕ್ ಫಾರ್ಮ್ ಕೂಡ ಮಾಡೋಣ ಅಂತ.